ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪ ಅಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ತೀರ್ಥದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ 7ನೆಯದ್ದು. ಇಲ್ಲಿ ಕೂಡ ಹೇಳ್ತಾರೆ, 7ನೆಯ ಒಂದು ಪದದಲ್ಲಿ ಪೂರ್ವ ಪುಣ್ಯವಿಲ್ಲದೆ ಯಾವುದು ಪ್ರಾಪ್ತ ಆಗಂಗಿಲ್ಲ. ಯಾಕಂತಂದ್ರೆ ಈ ಲೌಕಿಕದಲ್ಲಿ ಕೂಡ ಪೂರ್ವ ಪುಣ್ಯ ಇಲ್ಲದೆ ಯಾವುದು ಪ್ರಾಪ್ತ ಆಗಲ್ಲ. ಯಾವುದರ ಒಂದು ಪ್ರಾಪ್ತ ಆಗಬೇಕಾದ್ರೆ ಅದು ಪೂರ್ವಜನ್ಮದ ಪುಣ್ಯನೇ ಬೇಕು ಅನ್ನುವಂಥ ವಿಚಾರದಲ್ಲಿ 7ನೆಯ ಪದದಲ್ಲಿ ಹೇಳಕತ್ತಾರೆ ನಿಜಗೊಂಡ್ರು. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ, 7ನೆಯ ಪದದಲ್ಲಿ ಹೇಳ್ತಾರೆ, ನೋಡಿ ಬಲ್ಲವರು ಸುಖ ಭೋಗ ದಳಿಯಾಸೆ ಒಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮ ರತಿಯನೇ, ಬೇರೆ ಬೇಡ ಬಹುಕೋಟಲೆಗಳು ಅಂತ ಹೇಳುವಂಥದ್ದು ಇದು ವಿಚಾರದಲ್ಲಿ ಹೇಳ್ತಾರೆ. ಯಾಕಂದ್ರೆ ನೋಡಿ ಬಲ್ಲವರು ಅಂತಂದ್ರೆ ನೋಡ್ರಿ, ಬಲ್ಲವರು ಇಲ್ಲಿ ನೋಡ್ರಿ, ಯಾಕಂದ್ರೆ ತಿಳಿದವರು. ಯಾಕಂದ್ರೆ ಸುಖವನ್ನು ಬೇಕು ಅಂತ ಅಲ್ಪ ಆಸೆಗಾಗಿ ವ್ಯರ್ಥ ಕೆಟ್ಟು ಹೋಗ್ಬೇಡ್ರಪ್ಪ. ಯಾಕಂದ್ರೆ ಯಾವುದೇ ಸಿಗಬೇಕಂತಂದ್ರೂ ಕೂಡ ಪುಣ್ಯವಿಲ್ಲದೆ ಯಾವುದು ಪ್ರಾಪ್ತ ಆಗಂಗಿಲ್ಲ. ಅದಕ್ಕೆ ಕಾರಣದಿಂದ ನೀವು ಪುಣ್ಯಕ್ಕೆ ಭಿನ್ನವಾಗಿರುವಂಥ ಕಷ್ಟತರದ ಸಾಧನೆಗಳನ್ನು ಬಿಟ್ಟು ನೀವು ಪರಮಾತ್ಮನ ಸ್ಮರಣೆಯನ್ನು ಮಾಡ್ರಿ ಅಂತ ಹೇಳುವಂಥದ್ದು. ಈ ವಿಚಾರದಲ್ಲಿ 7ನೆಯ ಪದದ 2ನೆಯ ನುಡಿಯಲ್ಲಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಎರಡನೇ ನುಡಿಯಿಂದಲ್ಲ, 2ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಪೂರ್ವ ಪುಣ್ಯ ಇಲ್ಲದಿದ್ದರೆ ಎಂಥ ಒಂದು ಸಾಧನೆ ಇದ್ದರೂ ಕೂಡ ಹಾನಿ ಆಗ್ತದಂತ. ಬೇಕಾದಂಥ ಸಾಧನೆ ಇದ್ದರೂ ಕೂಡ ಆ ಪುಣ್ಯ ಇರಲಿಲ್ಲ ಅಂತಂದ್ರೆ ಅದು ಕೆಟ್ಟು ಹೋಗ್ತದೆ, ಹಾನಿಗೊಳಗಾಗ್ತದೆ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, 2ನೇ ನುಡಿಯಲ್ಲಿ ದಿವಿದುರ್ಗವು ಅಮರ ಸಂಕುಳ ಸೇನೆ ಗುರು ಮಂತ್ರಿ ಪವಿಯೇ ಪಿಡಿವ ಆಯುಧವು ಆಮೇಲೆ ಅಜಾಚ್ಯುತರ ಬಲಹು ಋಷಿ ನಿವಾದಾರೈಕೆ ಐರಾವತವೇ ಯಾನ ಸಂಜೀವನವೇ ಮಂತ್ರಸಿದ್ಧಿ ಸವೆಯದ ಅಮೃತಹಾರ. ಸವೆಯದ ಏನು ಹೇಳ್ತಾರ ಅಂತಂದ್ರೆ ಇಲ್ಲಿ ಅಮೃತಹಾರ, ಸವೆಯದ ಅಮೃತಹಾರವು ಇನ್ನಿತ್ತು ಮೊದಲಿದ್ದು ವಾಸವನ ಆಜಿಯೋಳು ಮುರಿದನು ಅಸುರರಿಗೆ ಭೀತಿಯಿಂದ ಅವಿರತಂ ದೈವಬಲ ಒಂದಿಲ್ಲದಿರೆ ಆನಿ ಹೌದು ಆವನಾದುಡಿಂತು ಅಂತ ಹೇಳ್ತಾರೆ ಅವರು. ನೋಡ್ರಿ, ಯಾಕಂದ್ರೆ ದೈವಬಲ ಇರದೇ ಇದ್ರೆ ಎಂಥವನಿಗಾದರೂ ಹಾನಿ ಆಗ್ತದ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ದಿವಿದುರ್ಗ ಅಂತಂದ್ರೆ ಏನು? ದುರ್ಗ ಅಂದ್ರೆ ಸ್ವರ್ಗಲೋಕ. ದಿವಿದುರ್ಗ ಅಂತಂದ್ರೆ ಸ್ವರ್ಗಲೋಕದಲ್ಲಿ. ಅದಕ್ಕೆ ಎಂಥ ಒಂದು ಜಗತ್ತಿನೊಳಗಾದರೂ ಕೂಡ, ಯಾಕಂದರೆ ಇದು ಆಧ್ಯಾತ್ಮದಲ್ಲೂ ಬರ್ತದೆ, ಲೌಕಿಕದಲ್ಲಿ ಬರ್ತದೆ. ಅದಕ್ಕೆ ಹಾವಾಡಿಗ ಏನು ಮಾಡ್ತಾನೆ, ವಿಷದ ಹಲ್ಲುಗಳಿದ್ರು ಕೂಡ ಆತ ಯಾವ ರೀತಿ ಮುರಿದು ಬಿಟ್ಟು ಅದನ್ನು ತನ್ನ ಇದಕ್ಕಾಗಿ ಬಳಸ್ಕೊಳತ್ತಾನ. ಆ ರೀತಿಯಾಗಿ, ಯಾಕಂತಂದ್ರೆ ಈ ಒಂದು ಆಧ್ಯಾತ್ಮದಲ್ಲಿ ಇರುವಂಥ ವಿಚಾರಗಳಾಗಿರ್ಬೋದು, ಪರಮಾರ್ಥದಲ್ಲಿರುವಂಥ ವಿಚಾರಗಳು ಆಗಿರ್ಬೋದು, ಈ ರೀತಿ ಗೊತ್ತಾದಾಗ ನಾವು ಇಲ್ಲಿ ಜೀವನದಲ್ಲಿ ಒಂದು ಸಾರ್ಥಕತೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಒಂದು ಪೂರ್ವಜನ್ಮದ ಒಂದು ಪುಣ್ಯ ದೈವಬಲ ಆದ ಅಂದರೂ ಕೂಡ ಪೂರ್ವಜನ್ಮದ ಪುಣ್ಯ ಇರದೇ ಇದ್ದರೂ ಕೂಡ ಹಾನಿಗೊಳಗಾಗ್ತಾರೆ ಅನ್ನೋದಕ್ಕಾಗಿ ಇಲ್ಲಿ ಉದಾಹರಣೆ ಕೊಡ್ತಾರೆ. ಯಾಕಂದರೆ ಅಮರ ಅಂತಂದರೆ ಯಾರಪ್ಪ ಅಂತಂದರೆ, ಅಮರ ಸಂಕುಳ ಸೇನೆ ಅಂದರೆ ದೇವತೆಗಳ ಸಮೂಹ.
ಅಂದ್ರೆ ಸೈನ್ಯವು. ಆಮೇಲೆ ಗುರುಮಂತ್ರಿ ಅಂದರೆ ದೇವತೆಗಳ ಗುರು ಯಾರಂದ್ರೆ ಬೃಹಸ್ಪತಿ ಆಚಾರ್ಯ. ಆಮೇಲೆ ರಾಕ್ಷಸರ ಗುರು ಯಾರು ಅಂತಂದ್ರೆ ಶುಕ್ರಾಚಾರ್ಯ. ಅದಕ್ಕೆ ಇಲ್ಲಿ ಹೇಳ್ತಾರ ಪವಿಯೇ ಪಿಡಿದ ಆಯುಧವು ಅಂತಂದ್ರೆ, ಪವಿಯೇ ಅಂತಂದ್ರೆ ವಜ್ರಾಯುಧವು. ಅದು ಖಡ್ಗ. ಅಜಾಚ್ಯುತರ ಬಲಹು ಅಂದ್ರೆ ಅಚ್ಯುತರ ಬಲ ಅಂತಂದ್ರೆ ಬ್ರಹ್ಮ ನಾರಾಯಣ ಬಲವು. ಅಜ ಅಂದ್ರೆ ಬ್ರಹ್ಮ, ಅಚ್ಯುತ ಅಂದ್ರೆ ವಿಷ್ಣು ನಾರಾಯಣ. ಈ ಇವರೆಲ್ಲರ ಮತ್ತು ಋಷಿ ಮುನಿಗಳ ಹಾರೈಕೆ ಅಂದ್ರೆ ಆಶೀರ್ವಾದ. ಐರಾವತ್ ಅಂದರೆ ಆನೆ, ವಾಹನ, ಆನೆ ಹತ್ತಕ್ಕಂಥ ವಾಹನ. ಇದು ಏನು ಹೇಳ್ತಾರಪ್ಪ ಅಂದ್ರೆ ದೇವೇಂದ್ರನಿಗೆ ಯಾರಿಗೂ ಒಳಗೆ ಹೋಗಲಿಕ್ಕೆ ಬಾರದಂಥ ಕೋಟೆ ಇತ್ತಂತ. ಯಾರಿಗೆ? ದೇವೇಂದ್ರನಿಗೆ ಯಾರು ಒಳಗೆ ಹೋಗೋಕ್ಕೆ ಬರದೇ ಇರುವಂಥ ಒಂದು ದೊಡ್ಡ ಕೋಟೆ ಇತ್ತು. ದೇವತೆಗಳ ಸಮೂಹವೇ ಅವನ ಸೈನ್ಯವಾಗಿತ್ತು. ಎಲ್ಲ ದೇವತೆಗಳ ಒಂದು ಸಮೂಹ ಅದಕ್ಕೆ ಸೈನ್ಯವಾಗಿತ್ತು. ಅದಕ್ಕೆ ಗುರುವಾಗಿದ್ದ ಬೃಹಸ್ಪತಿ ಆಚಾರ್ಯರೇ ಆತಗೇನಾಗಿದ್ರು ಮಂತ್ರಿಯಾಗಿದ್ರಂತ. ಗುರುಗಳ ಒಂದು ಏನು ಎಲ್ಲ ಒಂದು ದೇವತೆಗಳ ಗುರು ಯಾರು? ಬೃಹಸ್ಪತಿ ಆಚಾರ್ಯ. ಅವರು ಮಂತ್ರಿಯಾಗಿದ್ರಂತ. ವಜ್ರ ಆಯುಧವೇ ಕೈಯಲ್ಲಿ ಹಿಡಿಯತಕ್ಕಂಥ ಏನು ಖಡ್ಗ ಆಗಿತ್ತು. ವಜ್ರಾಯುಧ. ಅದು ವಜ್ರಾಯುಧ ಹೆಂಗದಂತಂದ್ರೆ ದೊಡ್ಡ ಪರ್ವತಗಳನ್ನೇ ಹಿಂಗೆ ಹಿಡಿದ್ರೆ ಆಯ್ತು, ಅದು ಪುಡಿ ಆಗೋಂಥ ಶಕ್ತಿ ಇರ್ತದೆ ವಜ್ರಕ್ಕೆ. ಅಂಥ ಆಯುಧವೇ ಯಾರಿಗಿತ್ತು ಅಂತಂದ್ರೆ ಇವನ ಹತ್ರ ಇತ್ತು, ಇಂದ್ರನ ಹತ್ರ ಅಷ್ಟೊಂದಿತ್ತು. ಮತ್ತು ಉತ್ಪತ್ತಿ ಇಲ್ಲದ ಬ್ರಹ್ಮ ನಾರಾಯಣ ಇವರಿಬ್ಬರ ಬಲ ಇತ್ತು. ಯಾರ್ದು? ಬ್ರಹ್ಮ ವಿಷ್ಣುವಿನ, ನಾರಾಯಣನ ಬಲ ಇತ್ತು. ಯಾರಿಗೆ? ಇಂದ್ರಾಗ. ಇದಲ್ಲದೆ ಸಪ್ತ ಋಷಿಗಳ ಆಶೀರ್ವಾದ ಕೂಡ ಇತ್ತಂತ. ಸಪ್ತ ಋಷಿಗಳು ಅವರ ಆಶೀರ್ವಾದ ಕೂಡ ಈ ಯಾರಿಗೆ? ಇಂದ್ರಾಗಿತ್ತಂತ. ಮಾಡ್ತಿದ್ರಂತ ಅವರೆಲ್ಲ. ಮತ್ತು ಇವನಿಗೆ ಮ್ಯಾಲ ಎಲ್ಲಿಗಾರ ಹೋಗ್ಬೇಕಾದ್ರೆ ಆನೆ ಐರಾವತ್ ಅದನ್ನು ಹತ್ತಿ ಮ್ಯಾಲೆ ಕೂತ್ಕೊಂಡು ಹೋಗ್ತಿದ್ನಂತ. ಆಮೇಲೆ ಸತ್ತಂಥವರನ್ನು ಬದುಕಿಸುವಂಥ ಸಂಜೀವಿನ ಕಡ್ಡಿಯೇ ಅವನ ಮಂತ್ರಗಳ ಸಿದ್ಧಿಯಾಗಿತ್ತಂತ. ಆ ಮಂತ್ರಗಳ ಸಿದ್ಧಿ ಹೆಂಗೈತಂದ್ರೆ ಸತ್ತಂಥವರ ಬದುಕಿಸುವಂಥ ಒಂದು ಶಕ್ತಿ ಕೂಡ ಆತಗಿತ್ತಂತ ಇಂದ್ರಾಗ. ಮತ್ತು ಎಂದೂ ಸವೆಯದ ಇರ್ತಕ್ಕಂಥ ಆತಗೆ ಊಟ ಏನಿತ್ತಂದ್ರೆ ಅಮೃತಾಹಾರ ಇತ್ತಂತ. ಸವಿದೇ ಇರುವಂಥ ಅಮೃತಾಹಾರ. ಯಾರಿಗೆ? ದೇವೇಂದ್ರನಿಗೆ. ಇಷ್ಟೆಲ್ಲ ಇತ್ತಪ್ಪ. ಇಷ್ಟೆಲ್ಲ ಇತ್ತು ಅಂತಂದ್ರೂ ಕೂಡ ಇಲ್ಲಿ ಹೇಳ್ತಾರ ಅದಕ್ಕೆ ಇದು ಭಾಳ ವಿಚಾರಕ್ಕೆ ತೊಗೊಂಡು ಹೋದಾಗ ಅರ್ಥ ಆಗ್ತದ. ಅದಕ್ಕೆ ಹೇಳ್ತಾರ ಮೊದಲಿನ ಇತಿಹಾಸ, ವೇದಾಂತ, ಸಿದ್ಧಾಂತ, ಇತಿಹಾಸ, ಪುರಾಣ, ಆಗಮ ಇವೆಲ್ಲ ಗೊತ್ತಿರ್ಬೇಕು ಅನ್ನೋದು ಇದಕ್ಕೆ. ಯಾಕಂತಂದ್ರೆ ಜಗತ್ತಿನೊಳಗೆ ಭಾಳ ವಿಚಾರಗಳು ಹೇಳ್ತಾರೆ ಅವರು. ಇಷ್ಟೆಲ್ಲ ಇತ್ತು ದೇವೇಂದ್ರನಿಗೆ. ಸಪ್ತ ಋಷಿಗಳಿಗೂ ಒಂದು ಆಶೀರ್ವಾದ ಇತ್ತು. ಸತ್ತಂಥವ್ರಿಗೆ ಬದುಕಿಸುವಂಥ ಸಿದ್ಧಿ ಮಂತ್ರಗಳು ಆತಗಿತ್ತು. ಮತ್ತು ಆತಗೆ ಅಮೃತವೇ ಆಹಾರ, ಸವಿಯದೇ ಇರುವಂಥ ಅಮೃತ ಆಹಾರವೇ ಆತಗಿತ್ತು. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ದೇವೇಂದ್ರನು ರಾಕ್ಷಸರೊಡನೆ ಯುದ್ಧ ಮಾಡಬೇಕಾದಂಥ ಕಾಲದಲ್ಲಿ ಹೆದರಿ ಓಡಿ ಹೋದ. ನೋಡ್ರಿ, ಯಾಕಪ್ಪ ಹೆದರಿ ಓಡೋದ? ಇಷ್ಟೆಲ್ಲ ಇತ್ತು. ದೇವತೆಗಳ ಸೈನ್ಯ ಇತ್ತಂತ. ದೇವತೆಗಳ ಸೈನ್ಯನೇ ಆತನ ಹತ್ರ ಇತ್ತಂತ. ಆಮೇಲೆ ಹೇಳ್ತಾರ ಯಾರು ಒಳಗೆ ಹೋಗಕ್ಕೆ ಬರದೇ ಇರುವಂಥ ಒಂದು ದೊಡ್ಡ ಕೋಟೆ ಕಟ್ಕೊಂಡು ಬೃಹಸ್ಪತಿ ಆಚಾರ್ಯ ಅವ್ರಿಗೆ ಮಂತ್ರಿ ಆಗಿದ್ರು. ಇಷ್ಟೆಲ್ಲ ಸೈನ್ಯ, ಇಷ್ಟೆಲ್ಲ ದೊಡ್ಡವರೇ ಇದ್ದರೂ ಕೂಡ ರಾಕ್ಷಸರ ಜೊತೆ ಯುದ್ಧ ಮಾಡಬೇಕಾದಾಗ ಹೆದರಿ ಓಡೋದ್ರು ಇಂದ್ರ. ಯಾಕೆ ಅಂತ ಹೇಳಿದರೆ ಪೂರ್ವ ಪುಣ್ಯದ ಸಹಾಯ ಇರದೇ ಇದ್ದರೆ ಎಂಥವನಿಗಾದರೂ ಕೇಡು ತಪ್ಪುವುದಿಲ್ಲ ಅನ್ನೋದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಜಗತ್ತಿನೊಳಗೆ ಏನೇ ಬಂದರೂ ಕೂಡ ಅದು ಹಿಂದೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡ್ತೀಯಪ್ಪ? ಕರ್ಮನೇ ಭಾಳ ದೊಡ್ಡದಾಗಿತ್ತಂತಂದ್ರೆ ಆ ದೇವ್ರು ಕೂಡ ಏನು ಮಾಡ್ತಾನೆ?
ಇದ್ರ ಮೇಲೆ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಎಂತೆಂಥ ದೇವತೆಗಳ ಒಂದು ಸೈನ್ಯ ಇತ್ತು. ಒಬ್ಬ ಗುರು ಮಂತ್ರಿಯಾಗಿದ್ದ, ವಜ್ರ ಇದ್ದ ಕೈಯಲ್ಲಿ ಹಿಡ್ಕೊಂಡಿದ್ದ. ಆತ ಎಷ್ಟು ಒಂದು ಸೈನ್ಯ ಬಲ ಹೆಂಗಿತ್ತು, ಆತನ ಕೋಟೆ ಹೇಗಿತ್ತು, ಮಂತ್ರ ಸಿದ್ಧಿ ಇತ್ತಂತ, ಸತ್ತವ್ರನ್ನ ಬದುಕಿಸುವಂಥ ಮಂತ್ರ ಸಿದ್ಧಿ ಆತನ ಹತ್ರ ಇದ್ದರೂ ಕೂಡ ರಾಕ್ಷಸರ ಜೊತೆ ಯುದ್ಧ ಮಾಡಬೇಕಾದಾಗ ಹೆದರಿ ಓಡುವಾದ. ಯಾಕೆ ಹೋದ ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಪುಣ್ಯ ಇರಲಿಲ್ಲ ಅಂತಂದ್ರೆ ಎಂಥವನಿಗಾದರೂ ಕೇಡು ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾರೆ, ಹಿಂದಿನ ಒಂದು ಪೂರ್ವ ಜನ್ಮದ ಪೂರ್ವ ಪುಣ್ಯ ಇರದೇ ಇದ್ದರೆ ಈಗ ಎಂಥವನಿಗಾದರೂ ಕೇಡು ಬರ್ತದಪ್ಪ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ನೋಡ್ರಪ್ಪ, ಜೀವನ ಹಾಳು ಮಾಡ್ಕೊಳ್ಬೇಡ್ರಿ. ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ನೀ ಏನು ಮಾಡ್ತಿದ್ದಿ, ನೀನು ಬೆನ್ನ ಹತ್ತಿ ಓಡಿ ಬರ್ತದ ನಿನಗದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜಗತ್ತಿನೊಳಗೆ ಒಂದು ಸಾವಿರಾರು ಕರುಗಳು ಇರ್ತಾವ, ಸಾವಿರಾರು ಆಕಳ ಇರ್ತಾವ. ಕರುಗಳನ್ನು ಎಲ್ಲ ಬಿಟ್ಟುಬಿಡ್ರಿ, ತನ್ನ ತಾಯಿ ಮಲಿಗೆ ಹೋಗಿ ಹತ್ತುತ್ತದದು. ಸಾವಿರಾರು ಕರುಗಳು ಕಟ್ಟಿದ್ರು ಕೂಡ ಒಂದು ಆಕಳ ತನ್ನ ಕರುಗೋಗಿ ಮಲಿ ಕುಡಿಸ್ತದೆ. ಏನು ಬೇರೆ ಬೇರೆದಕ್ಕೆ ಹೋಗ್ತದೇನ? ಇಲ್ಲ, ತನ್ನ ಕರುಗೆ. ಅದೇ ರೀತಿ ನೀ ಎಷ್ಟು ಜನ್ಮಗಳು ಹೋಗು, ನೀ ಮಾಡಿದಂಥ ಕರ್ಮ ಏನದ, ಪಾಪನೇ ಆಗಿರ್ಬೋದು ಪುಣ್ಯನೇ ಆಗಿರ್ಬೋದು, ನೀನು ಎಲ್ಲಿರ್ತಿದೆ ಅಲ್ಲಿ ಹುಡುಕಿ ಬಂದು ಅಲ್ಲಿ ನಿನಗೆ ಸುಖ ದುಃಖ ಕೊಡ್ತದೆ. ಎಲ್ಲನ ಒಕ್ಕ ಅದು ಬಿಡಂಗಿಲ್ಲ. ಅದಕ್ಕೆ ಜ್ಞಾನಿ ಹೇಳ್ತಾರಪ್ಪ, ಏನು ಮಾಡಬೇಡ್ರಪ್ಪ. ಅದಕ್ಕೆ ಇಲ್ಲಿ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಶಾಂತರೊಡನಾಡು. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನು ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು. ಯಾಕೆ ಅಂತಂದ್ರೆ ನೀ ಏಟು ಮಾಡ್ತಿದ್ದೆ ಅದು ನಿನಗಿಂದು ಬೆನ್ನತ್ತಿ ಬಂದು ಸುಖ ದುಃಖ ಕೊಡ್ತದಪ್ಪ. ಅದಕ್ಕೆ ಹುಷಾರಾಗು, ಎಚ್ಚರಿಕೆ ಆಗು. ಗಿಡ ಮರಗಳು, ದನ ಕರಗಳು, ಪ್ರಾಣಿ ಪಕ್ಷಿಗಳು ಅವು ಏನು ಜೀವನದಾಗ ಒತ್ಕೊಂಡು ಬಂದಾವ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು, ಎಕ್ಸ್ಟ್ರಾ ಮಾಡ್ಕೋತೀನಿ ಅನ್ನಂಗಿಲ್ಲ. ಯಾಕಂದ್ರೆ ಸಂಚಿತ ಕರ್ಮ ಬಿದ್ದುಬಿಟ್ಟದ. ಎಷ್ಟು ಬಿದ್ದದಂತಂದ್ರೆ ಬೆಟ್ಟದಷ್ಟು ಬಿದ್ದದಂತ ಸಂಚಿತ ಕರ್ಮ ನಂಬೋದು. ಕರ್ಮಗಳಲ್ಲಿ 3 ರೀತಿಯಿಂದದವ: ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ. ಈ 3 ರೀತಿಯಿಂದ ಕರ್ಮಗಳದಾವಪ್ಪ. ಇನ್ನು ಸಂಚಿತ ಕರ್ಮ ದೊಡ್ಡದು, ಬೆಟ್ಟದಷ್ಟು ಬಿದ್ದದ. ಈಗ ಒಂದು ಗಿಡದಾಗ ಮಾವಿನ ಗಿಡ ಎಲ್ಲ ಕಾಯಿ ಆಗ್ಯಾವ ಅಂತಂದ್ರೆ ಅದ್ರಾಗ ನಾವು ಹಣ್ಣಾದದ್ದು ಮಾತ್ರ ತೊಗೊಳ್ತೀವಿಲ್ಲ, ಇನ್ನೂ ಸ್ವಲ್ಪ ಹಣ್ಣು ಆಗ್ಬೇಕಂತ ಬಿಡ್ತೀವಿ. ಇನ್ನು ಕಾಯಿಗಳಿದ್ವು ಅಂದ್ರೆ ಗಿಡದಾಗೆ ಬಿಡ್ತೀವಿ, ಹಣ್ಣಾಗಿ ತಿರುಗ್ಯಾವಂತ ಒಂದು ಸ್ವಲ್ಪ ಕಾಯಿಗಳು ತೊಗೋತೀವಿ. ಅದೇ ರೀತಿ ಸಂಚಿತ ಕರ್ಮದಲ್ಲಿ ನಮಗೆ ಎಷ್ಟು ಈಗ ಹಣ್ಣಾಗ್ಯದ ಅಷ್ಟು ಮಾತ್ರ ಪ್ರಾರಬ್ಧ ಒತ್ಕೊಂಡು ಬಂದೀವಿ ಅಂದಾಗ ಇನ್ನು ಹಿಂದೆ ಹಣ್ಣಾಗೋ ಭಾಳ ಅದಾವ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಮನುಷ್ಯಂದು ಭಾಳ ದೊಡ್ಡ ಜನ್ಮ ನೋಡಪ್ಪ. ಏನು ಒತ್ಕೊಂಡು ಬಂದಿದಿ ಅದು ಉಣಬೇಕು, ಉಣೋದ್ರ ಜೊತೆಗೆ ಮತ್ತೆ ಮುಂದಿಂದ ಹೆಂಗದಂತ ಮಾಡ್ಕೊಳಕ್ಕೂ ಸಾಧ್ಯ ಅದ. ನೀನು ಪುಣ್ಯವನ್ನು ಮಾಡಿದೆ ಅಂತಂದ್ರೆ, ಸಜ್ಜನರ ಸಹವಾಸ ಮಾಡಿದೆ ಅಂತಂದ್ರೆ, ಇದು 6ನೇದು ಹಿಡಿಯಂಗಿಲ್ಲ. ಈ ರೇಣುಕ ಮಾಡಕತ್ತ ನೋಡು, ಆ ಕಡೆ ಹೋಗ್ಬಿಡ್ತಾವೆ, ಎಲ್ಲಷ್ಟು ಹೋಗ್ತಾವೆ. ಈಗ ಅಲ್ಲಿ ಸ್ವಲ್ಪ ರೇಣುಕಾಗೆ ಯಾರನ್ನ ಸ್ವಲ್ಪ ಇದು ಮಾಡಿರಿ, ಯಾರು ಮಾಡ್ತಾ? ಆಯಿತು, ಎತ್ತಿದ್ರೆ ಅಷ್ಟು ಹೋಗ್ಬಿಡ್ತವೆ ಅಷ್ಟೇ. ಆದ್ರೆ ಅದಕ್ಕೆ ಹೇಳ್ತಾರ, ಪೂರ್ವ ಜನ್ಮದ ಒಂದು ಪುಣ್ಯ ಇತ್ತು ಅಂತಂದ್ರೆ ಎಂಥವ್ರಿಗಾದ್ರೂ ಕಾಪಾಡ್ತದ. ಅದು ಪುಣ್ಯ ಇರಲಿಲ್ಲ ಅಂದ್ರೆ ನೀನು ಬೇಕಾದಂಥ ಒಂದು ಇದರಲ್ಲಿ ಇರು, ನಿನಗೆ ಅದು ಕಾಪಾಡಂಗಿಲ್ಲಪ್ಪ, ನಿನಗೆ ಹಾನಿನೇ ಆಗ್ತದ, ಕೇಡೇ ಆಗ್ತದ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಇದ್ರ ಮಧ್ಯೆ ನೋಡ್ಲೇನು ಎಷ್ಟು 5 ಮೇಲೆ ಬರಂಗಿಲ್ಲ. ಅದಕ್ಕೆ ಎಂಥವ್ರಿಗಾದರೂ ಕೂಡ ಓಡಿಸಾಡಿ ಇದು ಮಾಡ್ತದದು. ಅದಕ್ಕೆ ಇಲ್ಲಿ ಪುಣ್ಯವನ್ನೇ ಮಾಡು. ಅದಕ್ಕೆ ಇಲ್ಲಿ ಪುಣ್ಯದ ಕೆಲಸಗಳನ್ನು ಮಾಡು. ಪಾಪಾಯ ಪರಪೀಡನಂ. ಇಲ್ಲಿ ಹೇಳ್ತಾರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ.
ಈ ರೀತಿ ನೀ ಪುಣ್ಯದ ಕೆಲಸಗಳನ್ನು ಮಾಡು. ಅದಕ್ಕೆ ಯಾಕಂದ್ರೆ ಪೂರ್ವ ಪುಣ್ಯದ ಸಹಾಯ ಹೊಂದಿಲ್ಲದೆ ಹೋದರೆ ಎಂಥವನಿಗಾದರೂ ಕೇಡಾಗ್ತದಪ್ಪ. ಅದಕ್ಕೆ ಈ ರೀತಿ ಹೇಳ್ತಾರೆ. ಯಾಕಂದರೆ ಇನ್ನು ಪೂರ್ವ ಪುಣ್ಯ ಹೊಂದಿದ್ರೆ ಎಲ್ಲಾದರೂ ರಕ್ಷಣೆ ಮಾಡ್ತದ. ಇಷ್ಟತನ ಏನು ಹೇಳಿದ್ರು ಇಲ್ಲಿ ಇಲ್ಲ, ಇದು ನಾಲ್ಕನೇದಂತ ಬಂತು ಮಾಡಿದ ಅಲ್ಲಿ ತೊಗೊಂಡೆ. ಈಗ ಏನು ಹೇಳಿದ್ರಿ ಇಷ್ಟೊತ್ತಿನ ಪೂರ್ವದ ಪುಣ್ಯ ಇಲ್ಲದಿದ್ದರೆ ದೇವತೆಗಳೇ ಏನು ಮಾಡಿದರು, ದೇವೇಂದ್ರನ ಹತ್ರ ಸೈನಿಕರಾಗಿದ್ದರು ದೇವತೆಗಳು. ನಾವು ಒಂದು ದೇವ್ರಿಗೆ ಬೇಡ್ಕೊಳ್ತೀವಿ, ಹೌದಿಲ್ಲ? ಒಂದು ದೇವ್ರಿಗೆ ಸಾಕಪ್ಪೋ ಆಶೀರ್ವಾದ ಇದ್ರೆ ನಮ್ಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ. ಅಂಥ ದೇವತೆಗಳ ಒಂದು ಸಮೂಹದ ಸೈನ್ಯನೇ ದೇವೇಂದ್ರನ ಹತ್ರ ಇತ್ತು. ಮತ್ತು ಗುರುಗಳಾದಂಥ ಬೃಹಸ್ಪತಿ ಆಚಾರ್ಯರು ಮಂತ್ರಿಯಾಗಿದ್ದರು. ಆಮೇಲೆ ಆತನ ವಜ್ರಾಯುಧ ಖಡ್ಗ ಆತನ ಕೈಯಲ್ಲಿತ್ತು. ಸಪ್ತ ಋಷಿಗಳ ಆಶೀರ್ವಾದ ಆತಗಿತ್ತು. ಆದರೂ ಕೂಡ ಅಲ್ಲಿ ರಾಕ್ಷಸರ ಜೊತೆ ಯುದ್ಧ ಮಾಡಬೇಕಾದಾಗ ಹೆದರಿ ಓಡಿ ಹೋದರು ಇಂದ್ರ. ಯಾಕೆ ಹೋದರು? ಪೂರ್ವ ಜನ್ಮದ ಪೂರ್ವ ಪುಣ್ಯದ ಸಹಾಯವಿಲ್ಲದಿದ್ದರೆ, ಪೂರ್ವ ಪುಣ್ಯದ ಸಹಾಯವಿಲ್ಲದಿದ್ದರೆ ಅಲ್ಲಿ ಎಂಥವನಿಗಾದರೂ ಕೇಡು ತಪ್ಪಿದ್ದಲ್ಪ ಅಂತ ಹೇಳ್ತಾರೆ. ಮತ್ತಿನ್ನು ಪೂರ್ವ ಜನ್ಮದ ಪೂರ್ವ ಪುಣ್ಯದ ಒಂದು ಪೂರ್ವ ಪುಣ್ಯ ಹೊಂದಿದ್ರೆ ಎಲ್ಲಿದ್ದರೂ ಕೂಡ ಕಾಪಾಡ್ತದೆ ಅನ್ನೋದಕ್ಕೆ ಮತ್ತು ಮುಂದಿಂದ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ತನ್ನನ್ನು ರಕ್ಷಣೆ ಮಾಡ್ತದೆ. ಪೂರ್ವ ಪುಣ್ಯದ ಒಂದಿತ್ತು ಅಂತಂದ್ರೆ, ಪೂರ್ವ ಪುಣ್ಯ ಇತ್ತು ಅಂತಂದ್ರೆ ಎಲ್ಲಿದ್ದರೂ ಕೂಡ ರಕ್ಷಣೆ ಮಾಡ್ತದೆ ಅನ್ನೋದಕ್ಕಾಗಿ ಮತ್ತು ಅವರು ಒಂದು ಪದ್ಯದ ಮೂಲಕ ಹೇಳ್ತಾರೆ. ಈಗ 3ನೇ ಪದದಲ್ಲಿ ಹೇಳ್ತಾರೆ, ಗಿರಿಯ ಶಿಖರದೋಳು ಕಾಂತಾರದೋಳು ನಡುಗಡಲೋಳು ಉರಿಯ ಮಧ್ಯದೋಳು ರಣಭೂಮಿಯೋಳು ಶತ್ರುಗಳ ನೆರವಿಯೋಳು ಚೋರ ವಿಷಭೂತಾದಿ ಭೀತಿಯೋಳು ಪರದೇಶ ದಂಡಲೆಯೋಳು ದೊರೆ ಮುಳಿದ ವೇಳೆಯೋಳು ಬಲು ಕಂಟಕಂಗಳೋಳು ಹರಣದಳಿವಿನೋಳು ನಿದ್ರಾ ಆಲಸ್ಯ ಮರೆವೆತನ ತನಗಿರೆ ನಿದ್ರಾ ಆಲಸ್ಯ ಮರೆವೆತನ ತನಗಿರೆ ಸಾಹಸದ ನುಳಿದು ಸಾಹಸವ ನುಳಿದ ಕಾಲದೊಳು ಕೂಡೆ ಪರೆಯುವುದು ಪೂರ್ವ ಸುಕೃತ ಮಿರಲು. ನೋಡ್ರಿ, ಯಾಕಂದ್ರೆ ಈ ನುಡಿಯಲ್ಲಿ ಹೇಳ್ತಾರ, ಇನ್ನು ಪೂರ್ವ ಪುಣ್ಯ ಒಂದಿದ್ರೆ ಎಲ್ಲಿ ಬೇಕಾದರೂ ಕಾಪಾಡ್ತದ, ರಕ್ಷಣೆ ಮಾಡ್ತದ ಅನ್ನೋದಕ್ಕಾಗಿ ಉದಾಹರಣೆ ಹೇಳ್ತಾರೆ. ಗಿರಿಯ ಶಿಖರದೋಳು ಅಂದ್ರೆ ಪರ್ವತದ ತುದಿಯಲ್ಲಿಯೂ, ಉರಿಯ ಮಧ್ಯದೋಳು ಅಂದ್ರೆ ಅಗ್ನಿಯ ಮಧ್ಯದೋಳು, ರಣಭೂಮಿಯೋಳು ಯುದ್ಧದ ಭೂಮಿಯಲ್ಲಿ ಅಲ್ಲಿ ವಿಚಾರಗಳನ್ನು ಹೇಳ್ತಾರೆ. ಗಿರಿಯ ಶಿಖರದೋಳು ಅಂತಂದ್ರೆ ಪರ್ವತದ ತುದಿಯಲ್ಲಿ, ಯಾಕಂತಂದ್ರೆ ಪರ್ವತದ ತುದಿಯಲ್ಲಿ ಅಲ್ಲಿಂದ ಹಾಕಿ ಕೆಡವಿದ್ರು ಕೂಡ ಪುಣ್ಯವಿದ್ರ ಪರ್ವತದ ತುದಿಯಲ್ಲಿಯೂ ಕಾಪಾಡ್ತದಂತ. ಅಲ್ಲಿಂದ ಬಿದ್ದರೂ ಕೂಡ ಕಾಪಾಡ್ತದ, ಅಲ್ಲಿ ತುದಿಗಿದ್ರೂ ಕೂಡ ಅಲ್ಲಿ ಕಾಪಾಡ್ತದ. ಹೇಗಂತಂದ್ರೆ ಪ್ರಹ್ಲಾದನ ವಿಚಾರ ಹೇಳ್ತಾರೆ. ಪ್ರಹ್ಲಾದನಿಗೆ ಅವ್ರ ತಂದೆ ಯಾರು? ಪ್ರಹ್ಲಾದನ ತಂದೆ ಯಾರು? ಹಿರಣ್ಯಕಶ್ಯಪ ಅವನು ಯಾಕಂತಂದ್ರೆ ಅವನು ಹರಿ ನಾರಾಯಣ ನಾರಾಯಣ ಹರಿ ನೀನೇ ಸರ್ವೋತ್ತಮ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಪ್ರಹ್ಲಾದ ವಿಷ್ಣುವಿನ ಭಕ್ತ ಇರ್ತಾನೆ, ಅದು ನಾರಾಯಣ ಭಕ್ತ ಇರ್ತಾನೆ. ಅದನ್ನು ಆತ ಹೇಳ್ತಾನೆ, ಅವ್ರ ತಂದಿನೇ ಒಂದು ದೇವರು ಅಂತ ತಿಳ್ಕೊ, ನಾನೇ ನಿನಗೆಲ್ಲ ಸರ್ವಸ್ವ ಅಂತ ತಿಳ್ಕೊ, ಹರಿಯೇ ಉತ್ತಮ ಅಂತ ಹೇಳಬೇಡ ಅಂತ ಭಾಳ ಪರಿಪರಿಯಾಗಿ ಹೇಳ್ತಾನೆ. ಆದರೂ ಕೂಡ ಪ್ರಹ್ಲಾದ ಕೇಳಂಗಿಲ್ಲ. ಹರಿಯೇ ಸರ್ವೋತ್ತಮ, ಹರಿಯೇ ಶ್ರೇಷ್ಠ ಅಂತ ಹರಿನಾರಾಯಣ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಆವಾಗ ಆತ ಏನು ಮಾಡ್ತಾನೆ, ಎಷ್ಟು ಹೇಳಿದ್ರೆ ನೀ ಕೇಳಲಾರ್ದಂಥ ಮಗನಿಗೆ ಆತ ಇಬ್ಬರು ರಾಕ್ಷಸರ ಕೈಯಲ್ಲಿ ಕೊಟ್ಟು ಪರ್ವತದ ಶಿಖರದಲ್ಲಿ ಹೋಗಿ ಮೇಲಿಂದ ಕೆಳಗೆ ಒಗೀಲಿಕ್ಕೆ ಅಪ್ಪಣೆ ಮಾಡ್ತಾನೆ. ಯಾರಿಗೆ? ಪ್ರಹ್ಲಾದಗೆ. ಆವಾಗ ಮಾಡಿದ ನಂತರ ಇದು ರಾಜಾಜ್ಞೆ ಆಗ್ಯದಂತ ಪ್ರಹ್ಲಾದನ್ನ ಹಿಡ್ಕೊಂಡು ಅವ್ರೇನು ಮಾಡ್ತಾರೆ, ತೊಗೊಂಡು ಕೇಸಿ ಎತ್ತರವಾದಂಥ ಪರ್ವತದ ಮೇಲಿಂದ ಕೆಳಗೆ ಅದು ಒಗಿಬೇಕು ಅಂತೇಳಿ ಆ ಹುಡುಗನ್ನ ತೊಗೊಂಡು ಹೋಗಿ ಎತ್ತರ ಒಂದು ಪರ್ವತದ ಮೇಲೆ ಒಯ್ತಾರೆ. ಒಯ್ದ ನಂತರ ಅಲ್ಲಿ ಯಾವ ರೀತಿ ಅದನ್ನು ಆ ಹುಡುಗನ್ನ ತೊಗೊಂಡು ಹಿಂಗೆ ಒಗಿಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ ಭೂದೇವಿಯ ರೂಪವನ್ನು ಧಾರಣ ಮಾಡಿಕೊಂಡು
ಆ ಬಾಲಕನಿಗೆ ಭೂಮಿಗೆ ಬೀಳದಂತೆ, ಏನಂದರೆ ಬೀಳುವುದ್ರೊಳಗಾಗಿ ಅದು ಅಂತರದಲ್ಲೇ ಆ ಭೂದೇವಿ ಬಂದು ಹಿಡಿತಾಳ. ಯಾರಿಗೆ? ಭಕ್ತ ಪ್ರಹ್ಲಾದ. ಅದಕ್ಕೆ ಇಲ್ಲಿ ಆ ಬಾಲಕನು ಭೂಮಿಗೆ ಬೀಳೋದ್ರೊಳಗಾಗಿ ಅಂತರದಲ್ಲಿ ಹಿಡಿದು ಬಾಲಕನನ್ನು ಭೂಮಿಗೆ ಹಿಡಿಸಿ ಮತ್ತೆ ಹೇಳ್ತಾರ, ನಿಮ್ಮ ತಾಯಿ ಮಗು, ನಿಮ್ಮ ತಾಯಿಯು ನಿನ್ನ ಸಲುವಾಗಿ ಭಾಳ ಸಂಕಟ ಪಡ್ತಾ ಇದ್ದಾಳ, ಆದ್ದರಿಂದ ನಿನ್ನ ತೀವ್ರ ಮನೆಗೆ ಹೋಗಪ್ಪ ಅಂತ ಭೂದೇವಿ ಆ ಪ್ರಹ್ಲಾದ ಹೇಳ್ತಾಳಾಕಿ. ಅದಕ್ಕೆ ನಿಮ್ಮ ತಾಯಿ ಸಂತೈಸ್ತಾಳ, ಹೋಗಪ್ಪ ನಿನಗೆ, ಯಾಕಂದ್ರೆ ಆಕೆ ಭಾಳ ಒಳ್ಳೆಕಿರ್ತಾಳೆ, ಆ ಗಂಡಂದೆಲ್ಲ ಗೊತ್ತಿರ್ತದೆ ಆಕೆಗೆ. ಅದಕ್ಕೆ ಆಕೆ ಬಹಳ ಸಂಕಟ ಪಡ್ತಾ ಇದ್ದಾಳ, ಮೊದಲು ನೀವು ಹೋಗು ನಿಮ್ಮ ತಾಯಿ ಹತ್ರ ಅಂತ ಕೇಳಿ ಆಕೆ ಹೇಳಿ ಅದೃಶ್ಯಳಾಗ್ತಾಳೆ, ಅಲ್ಲಿ ಮಾಯ ಆಗಿಬಿಡ್ತಾಳೆ. ಈ ರೀತಿ ಪುಣ್ಯ ಹೊಂದಿದ್ರೆ ನೀನು, ಅದಕ್ಕೆ ಹೇಳ್ತಾರೆ ಅವರು, ಗಿರಿಯ ಶಿಖರದೋಳು ಆ ಪರ್ವತದ ತುದಿಯಲ್ಲಿಂದ ಬಿದ್ದರೂ ಕೂಡ ಅಲ್ಲಿ ಕಾಪಾಡ್ತದ ಪೂರ್ವ ಪುಣ್ಯ ಇದ್ರ ಅಂತ ಹೇಳ್ತಾರೆ. ಮತ್ತು ಕಾಂತಾರದೋಳು, ಯಾಕಂತಂದ್ರೆ ಇಲ್ಲಿ ಗಿರಿಯ ಶಿಖರದೋಳು, ಕಾಂತಾರದೋಳು ಅಂತಂದ್ರೆ ಇಲ್ಲಿ ಮತ್ತು ಇಲ್ಲಿ ವಿಚಾರಗಳನ್ನು ಹೇಳ್ತಾರೆ ಅವರು. ಯಾವ ರೀತಿ ಅಂತಂದರೆ, ಕಾಂತಾರ ಅಂದ್ರೆ ಘೋರ ಅರಣ್ಯ. ಆ ಅರಣ್ಯದಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಘೋರ ಅರಣ್ಯದಲ್ಲಿದ್ದರೂ ಕೂಡ ನಿನಗೆ ಪೂರ್ವ ಪುಣ್ಯ ಇದ್ರೆ ಅಲ್ಲಿ ಕೂಡ ಕಾಪಾಡ್ತದ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಹೇಳ್ತಾರೆ. ಚಂದ್ರಾಸ ಸಣ್ಣ ಬಾಲಕ ಇರ್ತಾನ, ಅವನ ತಂದೆ ತಾಯಿ ಬಂಧು ಬಳಗ ಯಾರು ಇರಂಗಿಲ್ಲ. ಯಾರಿಗೆ? ಚಂದ್ರಾಸ ಅನ್ನುವಂಥ ಹುಡುಗಗ ಯಾರು ಇರಂಗಿಲ್ಲ, ಎಲ್ಲ ಸತ್ತೋಗಿರ್ತಾರ. ದೊಡ್ಡ ಭಾಳ ಶ್ರೀಮಂತರಿರ್ತಾರ, ರಾಜ ಇರ್ತಾನ, ರಾಜನ ಮಗ ಅವ, ತಂದೆ ತಾಯಿ ಬಂಧು ಬಳಗ ಎಲ್ಲ ಸತ್ತು ಹೋಗಿರ್ತಾರೆ, ಯಾರೂ ಇರಂಗಿಲ್ಲ. ಒಬ್ಬ ದಾಸಿ ಮಾತ್ರ ಬಾಲಕನನ್ನು ರಕ್ಷಣೆ ಮಾಡ್ತಿರ್ತಾಳೆ, ದಾಸಿ. ಯಾಕಂತಂದ್ರೆ ಇವನಿಗೆ ಯಾಕಂತಂದ್ರೆ ಈ ರಾಜ ಅಂದರೆ ಈ ಬಾಲಕ ಆ ಒಂದು ಇದಕ್ಕೆ ರಾಜನೇ ಆಗಿರ್ತಾನ. ಈ ಬಾಲಕನನ್ನು ಕೊಂದು ಹಾಕಿದರೆ ನನಗೆ ಮುಂದೆ ಎಲ್ಲ ಆಸ್ತಿ ಸಂಪತ್ತಿಗೆ ಒಡೆಯಳ ನಾನೇ ಆಗ್ತೀನಿ, ಇಲ್ಲಾಂದರೆ ಈತನೇ ನನಗೆ ಮುಂದೆ ವೈರಿ ಆಗ್ತಾನ ಅಂತ ಹೇಳಿ ಯಾಕಂತಂದ್ರೆ ಕೆಲವು ಸೈನಿಕರನ್ನ ಕರೆಸ್ತಾಳಾಕಿ ದಾಸಿ. ಕರೆಸಿಬಿಟ್ಟು ಕೇಸಿ ಆ ಹುಡುಗ ಆಟ ಆಡ್ತಿರ್ತದೆ ಹೊರಗೆ, ಮಕ್ಕಳ ಜೊತೆ ಆಟ ಆಡ್ತಿರ್ತದ. ಆ ಹುಡುಗನ ಸೈನಿಕರನ್ನ ಕಳಿಸಿಬಿಟ್ಟು ಆ ಹುಡುಗನ ಕರೆಸಿಬಿಟ್ಟು ಈ ಬಾಲಕನನ್ನು ಒಯ್ದು ಘೋರ ಅರಣ್ಯದಲ್ಲಿ ತುಂಡು ತುಂಡು ಮಾಡಿ ಕೇಸಿ ಕಡಿದು ಚೆಲ್ಲಿ ಬಿಸಾಡಿ ಬಾ ಅಂತೇಳಿ ಆಜ್ಞೆ ಮಾಡ್ತಾಳೆ ಸೈನಿಕರಿಗೆ ದಾಸಿ. ಯಾಕಂತಂದ್ರೆ ಆಕಿನೇ ಆ ಹುಡುಗನ ಹಿಡ್ಕೊಂಡು ಮಾಡ್ತಿರ್ತಾಳೆ, ಅವನ ಮುಂದೆ ದೊಡ್ಡವನಾದ್ಮೇಲೆ ಅವನೇ ರಾಜ್ಯಭಾರ ಮಾಡ್ಬೇಕಂತ ಹೇಳಿರ್ತಾರೆ. ಅಷ್ಟೊತ್ತಿಗೆ ದಾಸಿ ಏನು ಮಾಡ್ತಾಳೆ, ಕೆಟ್ಟ ಯೋಚನೆ ಬಂದುಬಿಡ್ತದೆ. ಇವನು ಸಾಯಿ ಹೊಡೆದ್ರೆ ಮುಂದೆ ಇವನೇ ನನಗೆ ವಿರೋಧಿ ಆಗ್ತಾನೆ, ವೈರಿ ಆಗ್ತಾನೆ, ಇವನು ಈಗಲೇ ಸತ್ತು ಹೊಡೆದು ಬಿಡ್ಬೇಕಂತೇಳಿ. ಯಾಕಂದ್ರೆ ಆ ಟೈಮ್ನಲ್ಲಿ ಆ ಹುಡುಗನ ಹಿಡ್ಕೊಂಡು ಈ ದಾಸಿನೇ ಎಲ್ಲ ಮಾಡ್ತಿರ್ತಾಳೆ. ಇಬ್ಬರು ಸೈನಿಕರಿಗೆ ಕರೆಸಿಬಿಟ್ಟು ಹೇಳ್ತಾಳೆ, ಇವನು ತುಂಡು ಘೋರ ಅರಣ್ಯದಲ್ಲಿ ಕರ್ಕೊಂಡೋಗ್ರಿ, ಕರ್ಕೊಂಡೋಗಿ ತುಂಡು 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 ಮಾಡಿ ಅದನ್ನು ಬಿಸಾಕಿ ಬನ್ನಿರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಳೆ. ಆಕೆ ಹೇಳಿದಗಳನ್ನೇ ಅವ್ರು ಏನಂತಂದ್ರೆ, ಈಗ ಆಕಿನ ಹಿಂದೆ ರಾಜ್ಯಭಾರ ಮಾಡೋಕ್ಕೆ ಈಕಿನೇ ಇರ್ತಾಳೆ, ರಾಜಾಜ್ಞೆ ಆಗ್ಯದ ಅಂತ ಹೇಳ್ಬಿಟ್ಟು ಆ ಬಾಲಕನನ್ನು ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಇನ್ನೇನು ಆ ಹುಡುಗನ್ನ ಹಿಡ್ಕೊಂಡು ಆ ಹುಡುಗ ಅಳ್ತಾನೆ ಇರ್ತದ. ಇಬ್ಬರು ಗಟ್ಟಿಯಾಗಿ ಹಿಡ್ಕೊಂಡು ಅರಣ್ಯಕ್ಕೆ ತೊಗೊಂಡು ಹೋಗಿ ಇನ್ನು ಆ ಹುಡುಗನ ಒಂದು ಕಡೆ ನಿಲ್ಲಿಸಿಬಿಟ್ಟು ಒಂದು ಖಡ್ಗ ತೊಗೋತಾರೆ. ಇನ್ನು ಆ ಹುಡುಗನ ತುಂಡು 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 ಮಾಡಿ ಹಾಕಬೇಕು ಅಂತ ಆ ಸೈನಿಕರು ಏನು ಮಾಡ್ತಾರೆ, ಇಬ್ಬರು ಹೋಗಿರ್ತಾರೆ ಹಿಡ್ಕೊಂಡು, ಆ ಖಡ್ಗ ತೊಗೊಂಡು ಮ್ಯಾಲೆತ್ತಿ ಹೊಡಿಬೇಕನ್ನೋದ್ರಾಗ ಆ ಕೂಸು ಅಳತ್ತಿರ್ತದ, ಆ ಹುಡುಗ ಅಳತ್ತಿರ್ತದ. ಆವಾಗ ಅವ್ರು ನೋಡಿ ಅವ್ರಿಗೆ ದಯಾ ಉತ್ಪತ್ತಿ ಆಗ್ತದೆ. ದಯಾ ಉತ್ಪತ್ತಿ ಆಯ್ತಂತಂದಾಗ ಅವ್ರಿಗೆ ಭಾಳ ಕನಿಕರ ಆಗ್ತದೆ ಆ ಹುಡುಗನ ನೋಡಿಬಿಟ್ಟು. ಅದಕ್ಕೆ ಅವನನ್ನು ಇಷ್ಟು ಅಳ್ತದ ಪಾಪ, ಎಷ್ಟು ಒಂದು ನಾವು ಹಿಂಸೆ ಮಾಡಕತ್ತೀವಿ, ಬೇಡ ಅಂತ ಹೇಳಿಬಿಟ್ಟು ಖಡ್ಗವನ್ನು ಕೆಳಗಿಳಿಸಿಬಿಟ್ಟು ಈ ಹುಡುಗನ ಕೊಲ್ಲಬಾರ್ದು ಅಂತ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿ ಒಂದು ಕಾಲಿಗೆ ಅವ್ರೇನು ಮಾಡ್ತಾರೆ, ಆ ಬಾಲಕನಿಗೆ ಒಂದು ಕಾಲಿಗೆ 6 ಬೆರಳುಗಳು ಇರ್ತಾವೆ, ಒಂದು ಕಾಲಿಗೆ 6 ಬೆರಳುಗಳು ಇರ್ತಾವಂತವನಿಗೆ ಚಂದ್ರಾಸ. ಆಮೇಲೆ 6 ಏನಂತಂದ್ರೆ 6 ಬೆರಳದಾವ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಒಂದನ್ನು ಕಡಿತಾರೆ, ಒಂದು ಬೆರಳನ್ನು ತೊಗೊಂಡು ಹೋಗಿ ರಾಜನಿಗೆ ತೋರಿಸಿದ್ರಾಯ್ತು, ಅವ್ರಿಗೆ ತೋರಿಸಿದ್ರಾಯ್ತು ಎಂದು ವಿಚಾರ ಮಾಡಿ
ಒಂದು ಬೆರಳನ್ನು ಮಾತ್ರ ಕತ್ತರಿಸಿ ಅದನ್ನು ಅವರು ತಮ್ಮ ಮೈಗೆ ರಕ್ತವನ್ನೆಲ್ಲ ಹಚ್ಕೊಂಡಂಗೆ ಮಾಡ್ತಾರೆ. ಹಚ್ಕೊಂಡಂಗೆ ಮಾಡಿ ಆ ಬಾಲಕನನ್ನು ಅದೇ ಅರಣ್ಯದಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ಆಗ ಅನಾಥನಾಗಿದ್ದಂಥ ಬಾಲಕ ಅಲ್ಲಿ ಯಾರೂ ಇರಂಗಿಲ್ಲ, ಅಳ್ತಾ ರೋದನ ಮಾಡ್ಕೊತ ಅಲ್ಲಿಯೇ ಬೀಳ್ತಾನೆ. ಅರಣ್ಯದಲ್ಲಿದ್ದ ನವಿಲು ಮತ್ತು ಆ ಮಗುವಿಗೆ, ಯಾಕಂತಂದ್ರೆ ಬಂದು ಆ ಮಗುವಿಗೆ ಬಿಸಿಲು ಹತ್ತಬಾರ್ದಂಥ ನವಿಲು ನೆರಳು ಮಾಡ್ತದಂಥ ಕೂಸಿಗೆ, ಹುಡುಗಗೆ ಯಾಕಂದ್ರೆ ನವಿಲು ಮತ್ತು ತಮ್ಮ ಪಕ್ಕವನ್ನು ಹರಿವಿ ನೆರಳು ಮಾಡ್ತಾ ಇದ್ವು ಅಂತ ನವಿಲುಗಳು ಬಂದು. ಮತ್ತು ಗಿಳಿಗಳು ಅಲ್ಲಲ್ಲೇ ಹಾರಾಡಿ ಪಕ್ವವಾದಂಥ ಹಣ್ಣುಗಳನ್ನು ತಂದು ಆ ಬಾಲಕನ ಬಾಯಿಯಲ್ಲೇ ಹಾಕ್ತಿದ್ವು ಅಂತ ಗಿಳಿಗಳು. ಮತ್ತು ನಾಗರ ಹಾವುಗಳು ಈ ಬಾಲಕನನ್ನು ಕೊಲ್ಲುವುದಕ್ಕೆ ಮತ್ತು ಯಾರಾದರೂ ಬಂದರು ಎಂದು ತಮ್ಮ ಹೆಡೆಯನ್ನೆತ್ತಿ ತೆಗೆದು ಬಾಲಕನ ಸುತ್ತಮುತ್ತಲೂ ಅವನನ್ನು ಕಾಯ್ತಾ ನಿಂತಿದ್ವಂತ ನಾಗರ ಹಾವುಗಳು. ಮತ್ತು ಅಡ್ಡಾಡ್ತಿದ್ವು ಅಂತ ಯಾರನ್ನ ಬಂದು ಏನಾದರೂ ಕಡಿದು ಬಿಡ್ತವೇನಂತ. ಈ ಪ್ರಕಾರ ಪಶು ಪಕ್ಷಿಗಳು ಆ ಬಾಲಕನನ್ನು ಘೋರ ಅರಣ್ಯದಲ್ಲಿ ರಕ್ಷಣೆ ಮಾಡ್ತಾ ಇದ್ದವು. ಹೇಳಲಿಕ್ಕೆ ಇದನ್ನೆಲ್ಲ ಕಾರಣ ಏನಂದರೆ, ಘೋರ ಅರಣ್ಯದಲ್ಲಿ ಇದ್ದರೂ ಕೂಡ, ಎಂಥ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಪೂರ್ವ ಪುಣ್ಯ ಇದ್ದರೆ ಅವು ಕೂಡ ರಕ್ಷಣೆ ಆಗ್ತಾನೆ ಅಲ್ಲಿದ್ದರೂ ಕೂಡ. ಅದಕ್ಕೆ ಎಷ್ಟು ಒಂದು ಬಲ ಇದ್ದರೂ ಕೂಡ ಇಂದ್ರಗ ಅಲ್ಲಿ ಹೆದರಿ ಓಡುವುದ, ಯಾರೋ ರಾಕ್ಷಸರನ ಒಂದು ಯುದ್ಧದಲ್ಲಿ ಹೆದರಿ ಓಡುವುದ. ಬೇಕಾದಂಥ ಬಲ ಇದ್ದರೂ ಕೂಡ ಅಲ್ಲಿ ಓಡುವುದ. ಯಾಕೆ ಓಡುವುದ? ಪೂರ್ವ ಪುಣ್ಯ ಇರದೇ ಸಲುವಾಗಿ ಇಂದ್ರ ಓಡಿ ಹೋದ. ಪೂರ್ವ ಪುಣ್ಯ ಇತ್ತು ಅಂತಂದಾಗ ಘೋರ ಅರಣ್ಯದಲ್ಲಿ ಕೂಡ ಕಾಯ್ತದ, ಮತ್ತು ಗಿರಿಯ ತುದಿಯಲ್ಲಿ ಹೋದರೂ ಕೂಡ ಕಾಯ್ತದ ಅನ್ನೋದಕ್ಕಾಗಿ ಈ ವಿಚಾರಗಳು ಹೇಳ್ತಾರೆ. ಮತ್ತು ನಡುಗಡಲೋಳು ಅಂದ್ರೆ ಸಮುದ್ರದ ಮಧ್ಯದೋಳು. ಅದಕ್ಕೆ ಸಮುದ್ರದ ಮಧ್ಯದಲ್ಲಿ ಒಂದಾನೊಂದು, ಯಾಕಂದರೆ ಒಂದು ಟೈಮಲ್ಲಿ ಹಡಗು ಹೋಗ್ತಾ ಇತ್ತು ಸಮುದ್ರ ಮಧ್ಯದಲ್ಲಿ. ಯಾಕಂದರೆ ಸಮುದ್ರದ ಒಂದು ಮಧ್ಯಕ್ಕೆ ಬಂದಾಗ ಯಾವುದೋ ಒಂದು ಕಾರಣದಿಂದ ಅದು ಹಲಗಾಡಕ್ಕೆ ಶುರುವಾಯಿತು. ಯಾವುದು? ಹಡಗ. ಆಗ ಅದರಲ್ಲಿದ್ದ ನಾವಿಕರು ತಮ್ಮ ತಮ್ಮ ಸಾಮಗ್ರಿಗಳನ್ನು ತಕ್ಕೊಂಡು ಈಜುತ್ತಾ ಕೆಲವರು ಹೊರಟು ಹೋದರು. ಹಡಗಲಿದ್ದ ನೀರು, ಹಡಗು ತುಂಬ ನೀರು ಬರ್ಲಿಕ್ಕೆ ಶುರುವಾಯಿತು. ಆಗ ಎಲ್ಲರೂ ಕೆಲವರು ಗಾಬರಿಯಾಗಿಬಿಟ್ರು, ಹಡಗದಿಂದ ನೀರಿನಲ್ಲಿ ಹಾರಿಕೊಂಡ್ರು, ಕೆಲವರು ಈಜ್ಲಿಕ್ಕೆ ಹತ್ತಿದ್ರು, ಕೆಲವರು ಮುಳುಗ್ಲಿಕ್ಕೆ ಹತ್ತಿದ್ರು. ಇಂಥ ಹೊತ್ತಿನಲ್ಲಿ ಹಡಗುಗಳು ಬಂದು ಕೆಲವರನ್ನು ತಗೊಂಡು ಹೋದು. ಅಂಥ ಟೈಮ್ನಲ್ಲಿ ಕೆಲವರು ಮುಳುಗಿದ್ರು, ಕೆಲವರು ಈಜಾಕತ್ತಿದ್ರು, ಕೆಲವರು ಸಾಮಾನುಗಳು ತೊಗೊಂಡು ಹೋಗಕತ್ತಿದ್ರು, ಕೆಲವರು ಹಡಗುಗಳು ಬಂದು ಕೆಲವ್ರನ್ನ ಒಯ್ದು, ವಿಮಾನಗಳು ಬಂದು ಕೆಲವನ್ನು ಒಯ್ದು. ಯಾಕೆ ವಿಮಾನಗಳು ಕೂಡ ಕೆಲವು ಬಂದು ಒಯ್ದರು. ಒಬ್ಬರೂ ಸಾಯದೆ ಎಲ್ಲರೂ ಬದುಕಿದ್ರಂತ ಅಲ್ಲಿ ಆ ಹಡಗದೊಳಗೆ. ಒಬ್ಬರೂ ಸಾಯಲಿಲ್ಲ. ಹೇಳಲಿಕ್ಕೆ ಕಾರಣ ಏನಂದ್ರೆ, ಸಮುದ್ರದ ಮಧ್ಯದಲ್ಲಿಯೂ ಪೂರ್ವ ಪುಣ್ಯ ಇದ್ದರೆ ಕಾಯ್ತದ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಅವರು. ಸಮುದ್ರದ ಮಧ್ಯದಲ್ಲಿ, ಯಾಕಂದರೆ ಅಲ್ಲೇನು ಊರಿರ್ತದೆ, ಏನಿರ್ತದೆ, ಆದರೂ ಕೂಡ ಅಲ್ಲಿ ಒಯ್ದಾಡೋ ಟೈಮ್ನಲ್ಲಿ ಅಲ್ಲಿ ಕೆಲವೊಂದು ಹಡಗಗಳು ಬಂದವು. ಕೆಲವೊಂದು ಹಡಗಗಳು ಬಂದವು, ಕೆಲವೊಂದೊಂದು ವಿಮಾನ ಬಂತು. ಅದಕ್ಕೆ ಇಲ್ಲಿ ಹೇಳ್ತಾರ, ಪೂರ್ವ ಪುಣ್ಯ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲಿದ್ದರೂ ಕೂಡ ಕಾಯ್ತದ. ಪೂರ್ವ ಪುಣ್ಯ ಇಲ್ಲದಿದ್ದರೆ ಎಂಥ ಒಂದು ಇದರಲ್ಲಿ ಇದ್ದರೂ ಕೂಡ ಕಾಯಂಗಿಲ್ಲ, ಅಲ್ಲಿ ಏನು ಕೇಡು ಬರ್ತದ ಅಂತನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಮತ್ತು ಉರಿಯ ಮಧ್ಯದೋಳು ಕೂಡ ಉರಿತಾ ಇತ್ತು. ಅಲ್ಲಿ ಕೂಡ ಪೂರ್ವ ಪುಣ್ಯವಿದ್ರೆ ಮಾತ್ರ ಅಲ್ಲಿ ಕಾಪಾಡ್ತದ ಅನ್ನೋದಕ್ಕಾಗಿ ಮತ್ತೊಂದು ಹೇಳ್ತಾರೆ. ಒಂದು ಅರಣ್ಯದಲ್ಲಿ ಚಿಗರಿಯ ಒಂದು ಹಿಂಡು ಗುಂಪು ಹೋಗ್ತಿರ್ತಾವೆ ನೋಡ್ರಿ. ಅದರ ಒಂದು, ಯಾಕಂತಂದ್ರೆ ಚಿಗರೆ ತಪ್ಪಿಸ್ಕೊಂಡು ಬಿಡ್ತು. ಅದು ಒಂಟಿಯಾಗಿ ಮೇಯ್ತಾ ಇತ್ತು. ಅಕಸ್ಮಾತ್ ಒಂದು ದಿಕ್ಕಿಗೆ ಅರಣ್ಯದಲ್ಲಿ ಅದು ತಪ್ಪಿಸ್ಕೊಂಡ್ಬಿಡ್ತು. ಒಂದು ದಿಕ್ಕಿಗೆ ಅರಣ್ಯದಲ್ಲಿ ಏನು ಮಾಡ್ತದ, ಉರಿ ಬರ್ಲಕತ್ತು, ದಗ್ ಬೆಂಕಿ. ಚಿಗರಿ ಆ ಕಡೆಗೆ ದಗದಗ ಉರಿ ಬರ್ತಿತ್ತಲ್ಲ, ಅದರ ವಿರುದ್ಧ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ ಓಡ್ಬೇಕಂತಂದ್ರೆ ಒಬ್ಬ ಬೇಡ ಏನು ಮಾಡ್ದ, ಕೈಯಲ್ಲಿ ಬಂದೂಕನ್ನು ಹಿಡಿದು ಗುರಿ ಇಟ್ಕೊಂಡು ನಿಂತಿದ್ದ. ಯಾಕಂದ್ರೆ ಈ ಕಡೆ ಉರಿ ಅದ್ರ ವಿರುದ್ಧ ದಿಕ್ಕಿಗೆ ಹೋಗ್ಬೇಕಂತಂದ್ರೆ ಒಬ್ಬ ಬೇಡ ಬಂದೂಕ್ ಹಿಡ್ಕೊಂಡು ಬಲಿ ಹಿಡ್ಕೊಂಡು ಆತ ನಿಂತಿದ್ದ. ಇನ್ನು ಪಶ್ಚಿಮ ದಿಕ್ಕಿಗೆ ಓಡ್ಬೇಕಂತಂದ್ರೆ, ಈ ಕಡೆ ಇನ್ನೊಂದು ಸೈಡ್ ಓಡ್ಬೇಕಂತಂದ್ರೆ ಒಂದು ಹುಲಿ ನಿಂತ್ಬಿಟ್ಟದು ತಿನ್ಬೇಕಂತೇಳಿ.
ಅದಕ್ಕೆ ಅದು ಯಾವ ಕಡೆ ಹೋದ್ರೂ ಕೂಡ ಪಶ್ಚಿಮ ದಿಕ್ಕು ಒಂದು ಹುಲಿ, ಯಾಕಂದ್ರೆ ಹಸಿದ ಚಿಗರೆಯನ್ನು ತಿನ್ಬೇಕಂತ ಬಾಯಿ ತೆರ್ಕೊಂಡೆ ಹುಲಿ ನಿಂತು ಬಿಟ್ಟಿತ್ತು. ಅದು ಏನು ಮಾಡ್ದ ಅಂತಂದ್ರೆ ಅದಕ್ಕೆ ಭಾಳ ಒಂದು ಕಷ್ಟ ಆಯ್ತು. ಯಾಕಂದ್ರೆ ಒಂದು ಕಡೆ ಉರಿ ಆದ, ಒಂದು ಕಡೆ ಬೇಡ ಆದಾನ, ಇನ್ನೊಂದು ಕಡೆ ಹುಲಿ ಆದ. ಇವನ್ನೆಲ್ಲ ನೋಡ್ಕೇಸಿ ಆ ಚಿಗರೆ ಏನು ಗತಿ ಕಾಣದೆ ನಡು ಮಧ್ಯದಲ್ಲಿ ನಿಂತು ಬಿಡ್ತು. ನಡು ಮಧ್ಯದಲ್ಲಿ ಅದು ನಿಂತು ಬಿಡ್ತು. ನಿಂತಾಗ ಅದು ಏನು ಮಾಡ್ತು ಅಂತಂದ್ರೆ, ಹೇ ಪರಮಾತ್ಮನೇ, ಹೇ ಪರಮಾತ್ಮನೇ, ಈ ಎಲ್ಲ ಸಂಕಟಗಳಿಂದ ನೀನು ಪಾರು ಮಾಡಬೇಕಲ್ದೆ ಹೊರ್ತಾಗಿ ನನ್ನಿಂದ ಸಾಧ್ಯ ಇಲ್ಲಪ್ಪ. 4 ಕಡೆ ನಿಂತು ಬಿಟ್ಟಿದ್ದಾವ, ಇನ್ನು ಯಾವ ಕಡೆ ಹೋಗಲಿ ನಾನು, ಇನ್ನು ನೀನೇ ಕಾಪಾಡಬೇಕು. ನೀನು ಕಾಪಾಡ್ದ ಹೊರ್ತು ನನಗೆ ಬೇರೆ ದಾರಿನೇ ಇಲ್ಲ, ಎಲ್ಲವೂ ನಿನ್ನನ್ನೇ ಕೂಡಿದೆ ಅಂತ ಅನಂತ ರೀತಿಯಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಕತ್ತು ಆ ಚಿಗರೆ. ಆಗ ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸ್ತು. ಆ ಗಾಳಿಗೆ ಬಲೆ, ಯಾಕಂದ್ರೆ ಒಂದು ಕಡೆ ಅವ ಬಲಿ ಹಾಕ್ಯಾನ, ಒಂದು ದಿಕ್ಕಿಗೆ ಬಲಿ ಹಾಕ್ಯಾನ, ಇನ್ನೊಂದು ದಿಕ್ಕಿಗೆ ಬಂದುಕಿಡ್ಕೊಂಡು ನಿಂತಾನವ. ಇನ್ನೊಂದು ದಿಕ್ಕಿಗೆ ಉರಿ ಬರಾಕತ್ತದ, ಇನ್ನೊಂದು ದಿಕ್ಕಿಗೆ ಹುಲಿ ನಿಂತದ, 4 ದಿಕ್ಕಿನ ಕಡೆ. ಅದಕ್ಕೆ ಅವಾಗೇನಾಯ್ತಂದ್ರೆ ಜೋರಾಗಿ ಗಾಳಿ ಬೀಸ್ತು. ಗಾಳಿ ಬೀಸಿ ಅದಕ್ಕೆ ಏನಾಯಿತು ಅಂತಂದ್ರೆ ಆ ಬಲಿ ತಪ್ಪಿ ಹೋಗಿಬಿಡ್ತು. ಆ ಬಲಿ ಹಾರಿ ಹೋಗಿಬಿಡ್ತು ಗಾಳಿಗೆ. ಬೇಡನ ಕಣ್ಣಲ್ಲಿ ಏನು ಬಿತ್ತು ಅಂದ್ರೆ ಮಣ್ಣು ಬಿತ್ತು. ಗಾಳಿಗೆ ಫುಲ್ಲು ಗಾಳಿ ಬೀಸೋಕೆ ಶುರುವಾಯ್ತು, ಬಿರುಗಾಳಿ. ಆ ಬೇಡನ ಕಣ್ಣಾಗ ಮಣ್ಣು ಬಿತ್ತು. ಅವನ ಕಣ್ಣನ್ನು ಹಿಂಗೆ ಒರೆಸುತ್ತಾ ಬಂದೂಕನ್ನು ಆರಿಸಿದ. ಕಣ್ಣು ಹಿಂಗೆ ಒರೆಸ್ಕೊಂತ ಬಂದೂಕು ಆರಿಸಿಬಿಟ್ಟ. ಆ ಗುರಿ ತಪ್ಪಿ ಎದುರಿಗೆ ನಿಂತಿದ್ದ ಹುಲಿಗೆ ಬಡ್ದು ಬಿಡ್ತದೆ. ಆಗ ಹುಲಿ ಜಿಗಿದು, ಆ ಹುಲಿ ಅದೇ ಹೊಡೆತಕ್ಕೆ ಅದು ಜಿಗಿದು ಬೇಡನನ್ನು ಹಿಡಿಯಿತು. ಬೇಡನ ಹುಲಿಯ ಪಂಜರಗಳ ಹೊಡೆತದಿಂದ ಆತ ಏನು ಮಾಡ್ದ, ಆ ಹುಲಿಯ ಬೇಡನ ಮೈ ಮೇಲೆ ಹಾರಿದ ತಕ್ಷಣವೇ ಅವನು ಅಲ್ಲೇ ಬಿದ್ದು ಸತ್ತೋದ. ಹುಲಿಯ ಗುಂಡಿನ ಏಟನ್ನು ನೋವನ್ನು ತಾಳಲಾರದೆ ಅದೇನಾಯಿತು, ಗುಂಡಿನ ಏಟು ಬಿದ್ದಿತ್ತಲ್ಲ ಹುಲಿಗೆ, ಅದು ನೋವು ತಾಳಲಾರ್ದೆ ಅದು ಸತ್ತೋಗ್ಬಿಡ್ತು. ಗಾಳಿ ನಿಂತು ಕೂಡಲೇ ಮಳೆ ಬರಲಿಕ್ಕೆ ಶುರುವಾಯಿತು. ಆವಾಗ ಮಳೆಯಿಂದ ಬೆಂಕಿ ಕೂಡ ಆರಿಹೋಯಿತು ನೋಡ್ರಿ. ಅದಕ್ಕೆ ಈ ಬೆಂಕಿಯು ಸಹ ಹಾರಿಹೋಯ್ತು. ಆಗ ಚಿಗರಿ ಪರಮಾತ್ಮನನ್ನು ಅನಂತ ರೀತಿಯಿಂದ ಕೊಂಡಾಡಿ ನಿರಾತಂಕವಾಗಿ ಹೊರಟು ಹೋಯಿತು. ಈ ರೀತಿ ನೋಡ್ರಿ, ಯಾಕಂದರೆ ಎಂಥ ಒಂದು ಮಧ್ಯೆ ನಿಂತು ಸಿಕ್ಕಾಕೊಂಡು ಬಿಡ್ತು. ಅಂಥದ್ರಲ್ಲಿ ಕೂಡ ಪರಮಾತ್ಮನ ಒಂದು ಸ್ಮರಣೆ ಮಾಡಿತು, ಆ ಪರಮಾತ್ಮನನ್ನು ಕೊಂಡಾಡಿತು. ಆಮೇಲೆ ಈ ರೀತಿಯಾಗಿ 4 ಮಧ್ಯೆ ಅದಕ್ಕೆ ಒಂದು ತೊಂದರೆ ಬಂದರೂ ಕೂಡ ಪೂರ್ವ ಪುಣ್ಯವಿದ್ರೆ ಹುರಿಯ ಮಧ್ಯೆ ನಿಂತರೂ ಕೂಡ ಕಾಪಾಡ್ತದ. ಅದಕ್ಕೆ ಅವರು ಹೇಳ್ತಾರೆ, ಭಾಳ ಹುಷಾರಾಗಿ ಹೇಳ್ತಾರೆ ಜ್ಞಾನಿಗಳು, ಏನು ಮಾಡಿರಿ, ತೊಗೊಂಡು ಬಂದಿರಪ್ಪ, ಮುಂದಿನ ಜನ್ಮಕ್ಕೆ ಒಳ್ಳೆ ಬುತ್ತಿ ಮಾಡ್ಕೊಳ್ರಿ, ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ರಿ. ನೀವೇನೇ ಮಾಡ್ತೀರಿ ಅದು ನಿಮ್ಮಿಂದ ಬರ್ತದ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಎಂಥ ವಾಕ್ಯಗಳು, ಏನು ಕೊಟ್ರಿ ಈ ವಾಕ್ಯಗಳು ಸಮ ಆಗ್ತಾವೆ ಜೀವನದಾಗ. ಯಾಕೆ ಹೇಳ್ತಾರಪ್ಪ ಅಂದ್ರೆ ನಿನ್ನ ಮುಂದಿನ ವಿಚಾರಕ್ಕಾಗಿ ಹೇಳಕತ್ತಾರ ಅವರು. ಇದು ಒಂದೇ ಈಗ ಜೀವನದಾಗ ನಾನು ಯಾಕಂದ್ರೆ ಬೆಕ್ಕದಂಗೆ ಅವ್ರು ಹೇಳೋದು ಏನಂತ ನೀವು ತುಚ್ಛ ಮಾಡ್ಬೋದು. ಆದ್ರೆ ನೀನೇನು ಎಂದು ತಂದಿದಿ ಅದು ಉಣಕತ್ತಿದಿ. ಮತ್ತು ಮುಂದಿನ ಬುತ್ತಿನೂ ಸರಿ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಈ ಮಾನವ ಜನ್ಮ ಭಾಳ ಶ್ರೇಷ್ಠ ಅದ. ಅದನ್ನು ಬಿಟ್ಟು ಈ ಸೊಕ್ಕಿನಾಗ ಇಷ್ಟೆಲ್ಲ ಕೊಟ್ಟ ನನಗೇನು ಕಡಿಮೆ ಆಗ್ಯದಂತ ನೀ ಸೊಕ್ಕಿನಿಂದ ಹೋದ್ರೆ ಮುಂದೆ ನಿನಗೆ ಭಾಳ ಕಷ್ಟ ಐತಪ್ಪ ಅಂತ ಅವರು ಅದಕ್ಕೆ ಭಾಳ ಎಚ್ಚರಿಕೆ ಕೊಡ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಮನೆಯಲ್ಲಿರಿಸಿ ಅದಕ್ಕೆ ಬೆಂಕಿ ಹಚ್ಚಿದ್ರೂ ಕೂಡ ಮನೆ, ಯಾಕಂದ್ರೆ ಅರಣ್ಯದ ಮಧ್ಯದೇ ಅದು ಬೆಂಕಿ ಹಚ್ಚಿದ್ರೂ ಕೂಡ ಪೂರ್ವ ಪುಣ್ಯ ಅಲ್ಲಿಂದ ಅವರನ್ನು ಅಲ್ಲಿಯೂ ಕಾಪಾಡ್ತದೆ ಅನ್ನೋದಕ್ಕಾಗಿ ಇದು ಹೇಳಿದ್ರಿ. ಟೈಮ್ ಆಗ್ಯದ ಮತ್ತೆ ಹೇಳ್ತಾರ, ಟೈಮ್ ಆಗ್ಯದ ಎಷ್ಟೈತೆ 8 ಹಾಂ. ರಣಭೂಮಿಯಳು ಅನ್ನುವಂಥ ವಿಚಾರ ಇದು ಒಂದು ಹೇಳಿಬಿಟ್ಟಿಗೆಸಿ ಬಿಡೋಣ, ಒಂದು 2 ನಿಮಿಷ. ರಣಭೂಮಿಯಳು ಕೂಡ ಮಹಾಭಾರತ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಒಂದು ಅಲ್ಲಿ ಭಾಳ ಗದ್ದಲ ನಡೀತದೆ. ಯಾಕಂದ್ರೆ ಯುದ್ಧ ಅಂತಂದ್ರೆ ಯಾವುದೂ ಒಂದು ಅಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂಥ ಯುದ್ಧ ಮಾಡಬೇಕಾದ್ರೂ ಕೂಡ
ಇಲ್ಲಿ ಪೂರ್ವದ ಪುಣ್ಯ ಇದ್ರೆ ಅಲ್ಲಿ ಕೂಡ ಉಳಿತದ ಅನ್ನೋದಕ್ಕೆ ಒಂದು ವಿಚಾರ ಹೇಳ್ತಾರೆ ಅವರು. ಯುದ್ಧವನ್ನು ನೋಡ್ತಕ್ಕಂಥ ಆ ಜನರಿಗೆ ಕೂಡ ಭಾರಿ ಭಯ ಆಗಿಬಿಡ್ತಿತ್ತು. ಅಂಥ ಸಂದರ್ಭದಲ್ಲಿ ರಥಗಳು, ಸೈನಿಕರು ತಮ್ಮ ಒಂದು ಏನು ಇದು ತಪ್ಪಿ ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದು ಹೋಗ್ತಿದ್ರು. ತಮ್ಮ ಪರಿವೇ ಇರಲಾರ್ದ ಎಷ್ಟೋ ಜನ ಓಡಾಡ್ತಿದ್ರು. ಅಂಥ ಟೈಮ್ನಲ್ಲಿ ಕೂಡ ಒಂದು ಕಪ್ಪೆ ಬದುಕಿತು. ಅಂತಹ ಒಂದು ಈ ಯುದ್ಧದಲ್ಲಿ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರು, ಅಂಥ ಒಂದು ಸ್ಥಿತಿಯಲ್ಲಿ ಕೂಡ ಒಂದು ಕಪ್ಪೆ ಬದುಕಿತು. ಅದು ಯಾವುದರಿಂದ ಬದುಕಿತು ಅಂತಂದ್ರೆ ಪೂರ್ವ ಪುಣ್ಯದ ಬಲದಿಂದ. ಹೆಂಗೆ ಬದುಕಿತಪ್ಪ ಅಂತಂದ್ರೆ ಆನೆ, ಕುದುರೆ, ರಥಗಳು ಎಲ್ಲ ಭರದಿಂದ ಓಡಾಡ್ತಿದ್ವು ಒಂದನ್ನೊಂದು. ಯಾಕಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಯುದ್ಧ ಅಂತಂದ್ಮೇಲೆ ಎಷ್ಟು ಓಡಾಡ್ತಿರ್ತಾವ ಕುದುರೆ, ಆಮೇಲೆ ಇದು ಯಾವುದು ಆನೆ, ಅವೆಲ್ಲನೂ ಓಡಾಡ್ತಾಯಿದ್ವು ರಥಗಳು. ಅವಾಗ ಏನಾಯಿತು ಅಂತಂದ್ರೆ ಆನೆಯ ಕೊರಳಲ್ಲಿ ದೊಡ್ಡದು ಒಂದು ಗಂಟೆ ಇತ್ತು. ಆ ಗಂಟೆ ಹರಿದು ಆ ಕಪ್ಪೆ ಇನ್ನೇನು ಒಬ್ರು ಯಾರಾದರೂ ತುಳಿತಾರ ಅಂತ ಅನ್ನುವಂಥ ಸ್ಥಿತಿಯಲ್ಲಿ ಬಿದ್ದು ಒದಾಡ್ತಿತ್ತು. ಕಾಲಾಗಿ ಬಿದ್ದುಬಿಟ್ಟದು ಒಂದು ಕಪ್ಪೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದು ಓಡಾಡ್ತಾ ಇರಬೇಕಾದಾಗ ಆನೆ ಅದು ಹಿಂಗೆ ಸೈಡ್ ಹೋಗ್ತಾಯಿತ್ತು. ಅದು ಅಚಾನಕ್ಕಾಗಿ ಅದ್ರ ಕೊರಳಲ್ಲಿರುವಂಥ ಒಂದು ದೊಡ್ಡ ಗಂಟೆ ಆ ಕಪ್ಪೆಯ ಮೇಲೆ ಹಿಂಗೆ ಕುಂತುಬಿಡ್ತು. ಕುಂತಾಗ ಆ ಗಂಟೆಯ ಮಧ್ಯೆ ಏನಾಯಿತು, ಕಪ್ಪೆ ಅಲ್ಲಿ ಸಿಕ್ಕಾಕೊಂಡು ಬಿತ್ತು ಮಧ್ಯೆ. ಅದ್ರ ಮ್ಯಾಲೆ ಬಿದ್ದಿಲ್ಲ, ಅದ್ರ ಮಧ್ಯೆ ಗಂಟೆ, ದೊಡ್ಡ ಗಂಟೆ ಅದ್ರ ಮ್ಯಾಲೆ ಹಿಂಗೆ ಕುಂತದಕ್ಕಾಗಿ ಅಂಥ ರಣರಂಗದಲ್ಲಿ, ರಣಭೂಮಿಯೊಳಗೆ ಕೂಡ ಕಪ್ಪೆ ಭಾಳ ಏನು ಎಚ್ಚರಿಕೆಯಿಂದ, ಅಂದ್ರೆ ಯಾರು ಅದಕ್ಕೇನು ತೊಂದರೆ ಆಗದೆ ಅಂಥ ಒಂದು ರಣಭೂಮಿಯಲ್ಲಿ ಕೂಡ ಆ ಕಪ್ಪೆ ಉಳೀತು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಉಳಿತು ಅಂದ್ರೆ ಅಂಥ ಒಂದು ಸಂದರ್ಭ ಇದ್ದರೂ ಕೂಡ ಆ ಕಪ್ಪೆ ಯಾವುದೇ ತೊಂದರೆ ಆಗದೆ, ಜೀವಕ್ಕೆ ಹಾನಿ ಆಗದೆ ಅದು ಉಳಿತು ಅಂದಾಗ ಯಾವುದು ಬಲ ಅಂತಂದ್ರೆ ಪೂರ್ವ ಪುಣ್ಯ ಕಾಪಾಡ್ತದ. ಪೂರ್ವ ಪುಣ್ಯ ಇರದೇ ಇದ್ದರೆ ಎಂಥ ಒಂದು ದೇವತೆಗಳೇ ಅವ್ರ ಮನೆಗಿದ್ದರು. ವಜ್ರದ ಖಡ್ಗ ಕೈಯಾಗಿತ್ತು, ಆತನ ಕೈಯಲ್ಲಿತ್ತು. ಸಪ್ತ ಋಷಿಗಳ ಆಶೀರ್ವಾದ ಇತ್ತು. ಎಲ್ಲ ಇದ್ದರೂ ಕೂಡ ಇಂದ್ರನಿಗೆ ಕಷ್ಟ ತಪ್ಪಲಿಲ್ಲ. ಅದಕ್ಕೆ ಪೂರ್ವ ಪುಣ್ಯ ಇದ್ರೆ ನೀ ಎಂದಲ್ಲಿದ್ದರೂ ಕೂಡ ಕಾಪಾಡ್ತದ ಅನ್ನೋದಕ್ಕಾಗಿ ಈ ಒಂದು ವಿಚಾರಗಳನ್ನು ಹೇಳ್ತಾರೆ. ಹಾಗಾಗಿ ಪುಣ್ಯದ ಕೆಲಸಗಳನ್ನು ಮಾಡಿದಾಗ ಅದೇ ನಮ್ಮ ಹಿಂದೆ ಬೆನ್ನಿಗೆ ಬರ್ತದ, ಸದಾ ಕಾಪಾಡ್ತದ. ಅದಕ್ಕೆ ಧರ್ಮ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ನಾವು ಮಾಡಿದಂಥ ಪುಣ್ಯ ನಮ್ಮನ್ನು ಕಾಪಾಡ್ತದೆ ಅನ್ನೋದಕ್ಕಾಗಿ ಹಲವಾರು ವಿಚಾರ ಹೇಳ್ತಾರೆ. ಲೌಕಿಕದಲ್ಲಿ ಆಗಲಿ, ಎಲ್ಲೇ ಆಗಲಿ, ಏನೇ ಸಿಗಬೇಕಂದ್ರೆ ಅದು ಹಿಂದಿನ ಒಂದು ಪೂರ್ವ ಜನ್ಮದ ಪುಣ್ಯ. ಪೂರ್ವ ಪುಣ್ಯ ಇದ್ದಾಗ ಮಾತ್ರ ನಮಗೆಲ್ಲ ದೊರಕ್ತವೆ, ಎಲ್ಲ ರೀತಿಯಿಂದ ಕಾಪಾಡ್ತದೆ. ಪೂರ್ವ ಪುಣ್ಯ ಇರದೇ ಇದ್ರೆ ಏನಿದ್ರೂ ಕೂಡ ಅಲ್ಲಿ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಂಥ ಒಂದು ಪುಣ್ಯವನ್ನು ಮಾಡಿಕೊಳ್ರಪ್ಪ, ಮಾನವ ಜನ್ಮ ಭಾಳ ಶ್ರೇಷ್ಠ ಅದ. ಈಗ ನಿಮ್ಗೆ ಆಗದೆ ಇದ್ರೆ ಮುಂದರ ನಿಮ್ಗೆ ಅದು ಕಾಪಾಡ್ತದ. ನಿಮಗಿಂತ ಅದು ಬುದ್ಧಿ ಇದ್ದಂಗೆ ಒಳ್ಳೆಯದನ್ನು ಉಣಿಸ್ತದ ಮುಂದೆ ಕೂಡ. ಅದಕ್ಕೆ ಇಂಥದನ್ನು ಮಾಡ್ಕೊಳ್ರಿ ಅಂತ ಎಚ್ಚರಿಕೆಯಿಂದ ಜ್ಞಾನಿಗಳು ಭಾಳ ವಿಚಾರಗಳನ್ನು ಹೇಳ್ತಾರೆ. ನಿಜಗುಣರು ಕೂಡ ಭಾಳ ವಿಚಾರಗಳನ್ನು ಹೇಳ್ಯಾರ. ಮತ್ತು ಮುಂದೆ ಇದೇ ನುಡಿಯಲ್ಲಿ ಇನ್ನೂ ಅದಾವ, ಅವನ್ನ ನೋಡ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.